ಇನ್ನು ಬೆಂಗಳೂರಿನಲ್ಲಿ ಅನುಮತಿ ಇಲ್ಲದೆ ಬೋರ್ವೆಲ್ ಅನ್ನು ಕೊರೆಸಬಾರದು ಅಂತ ಜಲಮಂಡಳಿಯವರು ಈಗಾಗಲೇ ಆದೇಶ ಮಾಡಿದ್ದಾರೆ. ಆದರೆ ಬೆಂಗಳೂರಿನಲ್ಲಿ ಅನುಮತಿ ಪಡೆಯದೆ ಬೋರ್ವೆಲ್ ಅನ್ನು ಕೊರಿತಾ ಇರತಕ್ಕಂಥದ್ದು ವಿಪರೀತವಾಗಿ ಪತ್ತೆಯಾಗ್ತಾ ಇದೆ. ಒಂದಲ್ಲ ಎರಡಲ್ಲ ಬರೋಬ್ಬರಿ 20 ಕಡೆ ಅಕ್ರಮ ಬೋರ್ವೆಲ್ಗಳು ಪತ್ತೆಯಾಗಿದ್ದು ಈಗ ಜಲಮಂಡಳಿ ಈ 20 ಜನರ ವಿರುದ್ಧ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಕಾನೂನು ಹೋರಾಟಕ್ಕೆ ಕೂಡ ಮುಂದಾಗಿದ್ದಾರೆ. ಸಿಲಿಕಾನ್ ಸಿಟಿಯಲ್ಲಿ ನೀರಿಗಾಗಿ ಪರದಾಟ. ಒಂದಲ್ಲ ಎರಡಲ್ಲ ಬರೋಬ್ಬರಿ 20 ಅಕ್ರಮ ಬೋರ್ವೆಲ್ಗಳು. ಅನಧಿಕೃತ ಬೋರ್ವೆಲ್ ಕೊರೆದವರ ವಿರುದ್ಧ ಕಾನೂನು ಹೋರಾಟ. ಬೆಂಗಳೂರಿನಲ್ಲಿ ನೀರಿನ ಅಭಾವ ಇರುವ ಹಿನ್ನೆಲೆ ಜಲಮಂಡಳಿ ನಾನಾ ಕ್ರಮಗಳನ್ನ ಜಾರಿ ಮಾಡ್ತಾ ಇದೆ. ಇದರ ಮಧ್ಯದಲ್ಲಿ ಅನಧಿಕೃತವಾಗಿ ಬೋರ್ವೆಲ್ ಕೊರಿಬಾರದು ಅಂತ ಆದೇಶ ಮಾಡಿದೆ. ಇನ್ನು ಆದೇಶದ ಮಧ್ಯೆಯೂ ಬೆಂಗಳೂರಿನ ದಕ್ಷಿಣ ವಲಯ, ಪೂರ್ವ ವಲಯ, ಕೆಆರ್ಪುರಂ ಮತ್ತು ಮಹದೇವಪುರ ವಲಯದಲ್ಲಿ 20 ಬೋರ್ವೆಲ್ಗಳನ್ನ ಅನಧಿಕೃತವಾಗಿ ಕೊರೆದಿರೋದು ಪತ್ತೆಯಾಗಿದೆ. ಇನ್ನು ಕೆಆರ್ಪುರಂನ ವಿಭೂತಿಪುರದಲ್ಲೂ ಕೂಡ ಅನಧಿಕೃತವಾಗಿ ಬೋರ್ವೆಲ್ ಕೊರಿತಾ ಇದ್ದು ಪೊಲೀಸ್ ಠಾಣೆಗೆ ದೂರನ್ನ ನೀಡಿದ್ದಾರೆ. 20 ಪ್ರಕರಣಗಳ ವಿರುದ್ಧವೂ ದೂರನ್ನ ಕೊಟ್ಟು ಕಾನೂನು ಹೋರಾಟವನ್ನ ಮಾಡಲಿದ್ದಾರಂತೆ. ಸೊ ಇಲ್ಲಿವರೆಗೆ 20 ಪ್ರಕರಣಗಳು ಸಾರ್ವಜನಿಕ ದೂರುಗಳ ಮುಖಾಂತರ ನಮಗೆ ಗೊತ್ತಾಯಿತು. ಅದು 20 ಪ್ರಕರಣಗಳು ಕೂಡ ನಾವು ಬೋರ್ವೆಲ್ ಕೊರೆಯನ್ನು ಸ್ಥಗಿತಗೊಳಿಸಿವೆ ಪ್ರಥಮವಾಗಿ. ಎರಡನೇದಾಗಿ ಅದನ್ನು ಮೇಲೆ ಕೇಸ್ ಕೂಡ 20 ಕೇಸ್ ಫೈಲ್ ಮಾಡಿದೆ. ಈಗ ಸಾಮಾನ್ಯವಾಗಿ ನಾವು ಏನು ನಿಯಮಗಳು ಮಾಡಿದ್ದೇವೆ ಅಲ್ಲಿ ಅನುಪಾಲನೆ ಮಾಡಬೇಕಾಗುತ್ತದೆ. ಅನುಪಾಲನೆ ಮಾಡದೇ ಇದ್ದರೆ ನಮಗೆ ಗಮನಕ್ಕೆ ಬಂದರೆ ಅಥವಾ ನಾವು ಹೋದಾಗ ಅಲ್ಲಿ ಇನ್ಸ್ಪೆಕ್ಷನ್ ಮಾಡಿದ್ರೆ ಗೊತ್ತಾಗಿದ್ದರೆ ಅಥವಾ ಸಾರ್ವಜನಿಕ ದೂರು ಕೊಟ್ಟಿದ್ದರೆ ನಾವು ತಕ್ಷಣ ಕ್ರಮವನ್ನು ವಹಿಸ್ತಾ ಇದ್ವಿ. ಮುಂದೆ ಕೂಡ ಇನ್ನೂ ಹೆಚ್ಚಿನ ನಿಗಾ ವಹಿಸಲಿಕ್ಕೆ ನಮ್ಮ ಅಧಿಕಾರಿಗಳಿಗೂ ಮತ್ತು ಜನರಿಗೂ ಕೂಡ ನಾನು ಮನವಿ ಮಾಡ್ತೀನಿ. ಈಗ ಅವರಿಗೆ ಬಿಫೋರ್ ಆ ಈವೆಂಟ್ ಮಾಡೋದಕ್ಕೆ ಮುಂಚೆನೇ ಈ ಥರ ನಮಗೆ ಗಮನಕ್ಕೆ ಬಂದ ಮೇಲೆ 2 ಹೋಟೆಲ್ಸ್ಗಳಿಗೆ ನೋಟಿಸ್ ಕೊಟ್ಟಿದ್ದೇವೆ. ಇನ್ನು ಬೆಂಗಳೂರಿನಲ್ಲಿ ಅನಧಿಕೃತವಾಗಿ ಬೋರ್ ಕೊರೆದಿರೋದು ಕಂಡು ಬಂದ್ರೆ ಸಾರ್ವಜನಿಕರು ಜಲಮಂಡಳಿಗೆ ದೂರನ್ನ ಕೊಡಿ ಅಂತ ಕೂಡ ಹೇಳಿದ್ದಾರೆ. 1619ಗೆ ಕರೆ ಮಾಡಿ ಬೋರ್ವೆಲ್ ಕೊರಿತಾ ಇರೋದ್ರ ಬಗ್ಗೆ ದೂರನ್ನ ಕೊಡಿ ಅಂತ ಜಲಮಂಡಳಿ ಅಧ್ಯಕ್ಷ ರಾಮ್ ಪ್ರಸಾದ್ ಮನೋಹರ್ ಮನವಿಯನ್ನ ಮಾಡಿಕೊಂಡಿದ್ದಾರೆ. ನಮ್ಮ ಜಲಮಂಡಳಿಯ ನೌಕರರು ಅಧಿಕಾರಿಗಳು ಮಾತ್ರ ಇದನ್ನು ಮಾಡಿದರೆ ಇಷ್ಟು ಒಂದು ದೊಡ್ಡ ಒಂದು ಬೆಂಗಳೂರನ್ನು ನಾವು ಕವರ್ ಮಾಡೋಕ್ಕಾಗಲ್ಲ. ಅದಕ್ಕಾಗಿ ನಾನು ಸಾರ್ವಜನಿಕರು ಮನವಿ ಮಾಡ್ತಾಯಿದ್ದೀನಿ, ನಿಮ್ಮ ಏನೇ ವ್ಯಾಪ್ತಿ ಇದೆ ಅಲ್ಲಿ ಏನಾದರೂ ಬೋರ್ವೆಲ್ ಕೊರೆದಿದ್ರೆ ಇಮಿಡಿಯೇಟಾಗಿ 116ಗೆ ಹೇಳಿ. ಅದು ಲೀಗಲ್ ಇಲ್ಲೀಗಲ್ ಅದು ಆಮೇಲೆ ಅಟ್ಲೀಸ್ಟ್ ಫಸ್ಟ್ 116ಗೆ ತಾವು ಗಮನಕ್ಕೆ ತನ್ನಿ. ನಾವು ನಮ್ಮ ಟೀಮನ್ನು ಕಳಿಸ್ಕೊಡ್ತೀವಿ, ನಮ್ಮ ಟಾಸ್ಕ್ ಫೋರ್ಸ್ ಕಳಿಸ್ಕೊಡ್ತೀವಿ. ಅಕಸ್ಮಾತ್ ಅದು ಲೀಗಲ್ ಇದ್ದರೆ ಅಲೋ ಮಾಡ್ತೀವಿ, ಇಲ್ಲೀಗಲ್ ಇದ್ದರೆ ಖಂಡಿತ ಅದ್ರ ಮೇಲೆ ಕ್ರಮ ಜರುಗಿಸ್ತೀವಿ. ಇಲ್ಲೀಗಲಾಗಿ ಮಾಡಿದವ್ರ ಮೇಲೆ ಸೆಕ್ಷನ್ 33, 34, 109 ಸೆಕ್ಷನ್ ಕೆಳಗಡೆ ಕೇಸ್ ಫೈಲ್ ಆಗುತ್ತೆ. ನಾವು JMFC ಕೋರ್ಟಲ್ಲಿ ಹೋಗಿ ಕಂಪ್ಲೇಂಟ್ ದಾಖಲಿಸ್ತಾ ಇದ್ವಿ. ಕನಿಷ್ಠ ಅವರಿಗೆ ದಂಡನೂ ಇದೆ, ಮ್ಯಾಕ್ಸಿಮಮ್ 6 ತಿಂಗಳ ಕಾಲ ಜೈಲು ಕೂಡ ಇದೆ. ಅದಕ್ಕೆ ಒಟ್ಟಾರೆ ಬೆಂಗಳೂರಿನಲ್ಲಿ ಅನಧಿಕೃತವಾಗಿ ಬೋರ್ ಕೊರಿತಾ ಇರೋರ ವಿರುದ್ಧ 20 ಪ್ರಕರಣಗಳು ಪತ್ತೆಯಾಗಿದ್ದು ಜಲಮಂಡಳಿ ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿದೆ. ಕಾನೂನು ಸಮರ ಸಾರಿತು ಯಾವ ರೀತಿ ಕ್ರಮ ವಹಿಸ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಲೋಕೇಶ್ ಕೋಡ್ಗಾದಾಲ, ಪಬ್ಲಿಕ್ ಟಿವಿ, ಬೆಂಗಳೂರು.